ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೇನೆ. ನನ್ನ ಚಾನಲ್ ನಿಂದ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರೋ ತರ ವಿಡಿಯೋಗಳು ಕೊಡ್ತೀನಿ ಗುರು. ರೀಸೆಂಟ್ ಆಗಿ ನಮ್ಮ ಮಂಡ್ಯದಲ್ಲಿ ಒಂದು ಘಟನೆ ಆಯ್ತು. ಟ್ರಾಫಿಕ್ ಪೊಲೀಸ್ನವರು ಹಿಡಿಯೋಕೆ ಹೋಗಿ ಒಂದು ಮಗು ತೀರೋಯ್ತು. ಸೊ ಅದೆಲ್ಲ ಆದಮೇಲೆ ನಮ್ಮ ಕರ್ನಾಟಕದಲ್ಲೂ ಒಂದೆರಡು ಸುದ್ದಿಗಳು ಹರಿದಾಡ್ದು. ಯಾವ ಥರನಪ್ಪ ಅಂತಂದರೆ, ಈ ಥರ ಮಗು ಒಂದು ತೀರೋಯ್ತು, ಅದರಿಂದ ಯಾವುದೇ ಪೊಲೀಸ್ನವರು ಯಾವುದೇ ಗಾಡಿಗಳನ್ನ ಹಿಡಿಯೋಂಗಿಲ್ಲ, ಯಾವುದೇ ರೀತಿಯ ಜನಗಳನ್ನ ತಡ ಹಾಕೋಕ್ಕೆಲ್ಲ ಹೋಗ್ಬಾರ್ದು. ಈ ಥರ ಎಲ್ಲ ಒಂದು ಮಾಡಿದ್ರು ಸಹ ಈಗಲೂ ಸ್ವಲ್ಪ ದಿನ ಹಳೇದಾಯ್ತಲ್ಲ ಆ ಮ್ಯಾಟ್ರುಗಳೆಲ್ಲ, ಆದರೂ ಪೊಲೀಸ್ನವ್ರು ಬಿಡ್ತಾ ಇಲ್ಲ. ಓಡೋಗಿ ಹಿಡ್ಕೊಳಕ್ಕೆ ಹೋಗೋದು, ಹಿಡಿದು ಫೈನ್ ಹಾಕಕ್ಕೆ ಹೋಗೋದು, ಇದೆಲ್ಲ ಮಾಡ್ತಾರೆ ಇವರು. ನಾನು ಒಂದೇ ಒಂದು ವಿಚಾರ ಹೇಳ್ತಾ ಇದ್ದೀನಿ, ನೀವು ಡಿಗ್ರಿ ಮಾಡಿ ಅಷ್ಟು ಕಷ್ಟಕರವಾದ ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಒಂದು ಪೊಲೀಸ್ ಅನ್ನೋ ಉನ್ನತ ಹುದ್ದೆಗೆ ಹೋಗಿ ಯಾರೋ ಒಬ್ರು ಹೆಲ್ಮೆಟ್ ಹಾಕಿಲ್ಲ ಅಂದವ್ರನ್ನ ಓಡೋಗಿ ಹಿಡಿಯಾಕ ನೀವು ಈ ತರ ಎಲ್ಲ ಟ್ರೈನಿಂಗ್ ತಗೊಂಡಿರೋದು? ಟ್ರೈನಿಂಗ್ ಟೈಮಲ್ಲಿ ಓಡೋಗಿ ಹಿಡಿಯೋದು, ಫೈನ್ ಹಾಕೋದು, ಆ ಥರ ಹಾಕ್ಲೇಬೇಕು ಅಂತಂದ್ರೆ ಒಳ್ಳೆ ಒಳ್ಳೆ ಟೆಕ್ನಾಲಜಿ ಐತೆ. ಇವಾಗ ಕ್ಯಾಮ್ರಾಗಳಲ್ಲಿ ತೆಗೆದು ಫೋಟೋ ಹಾಕ್ತಾರೆ, ಮನೆಗಳಿಗೆ ರಸೀದಿಗಳು ಬರ್ತವೆ ಈ ತರ ತಪ್ಪು ಮಾಡಿದೀವಿ ಅಂತ. ಇದನ್ನೆಲ್ಲ ಫಾಲೋ ಮಾಡ್ರಿ. ಏನಕ್ಕೆ ಓಡೋಗಿ ಗಾಡಿಗಳು ಹಿಡಿಯೋದು? ಮೊನ್ನೆ ಒಂದು ನೋಡಿದೆ, ಕೇರ್ಪುರಂ ಬ್ರಿಡ್ಜ್ ಕೆಳಗಡೆ ಹಿಡಿತಾ ಇದ್ರು, ಅವನು ಯಾರೋ ತಪ್ಪಿಸ್ಕೊಳಕ್ ಹೋಗಿ ಆಟ ಕೂತ್ಬಿಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಪೊಲೀಸ್ನವರು ಏನ್ ಮಾಡ್ತಾರೆ, ಈ ತರ ಮಾಡಕ್ ಹೋಗ್ತಾರೆ. ಈ ತರ ಎಲ್ಲ ಘಟನೆಗಳು ಆದ್ಮೇಲೂ ಈ ತರ ಧೈರ್ಯಗಳು ತಗೊಂಡು ನೀವು ಆ ಥರ ಫೈನ್ ಹಾಕ್ಲೇಬೇಕು ಅಂದ್ರೆ ಬೇರೆ ರೀತಿ ಹಾಕಿ, ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಇರ್ತವೆ ಯಾವ್ಯಾವ ಥರ ಹಾಕ್ಬೋದು ಅಂತ. ಆ ಥರ ಫೈನ್ಗಳು ಹಾಕಿ. ನೀವು ಮಾಡ್ತಾರೆ ಕೆಲಸಕ್ಕೂ ಅದಕ್ಕೂ ಅದು ಸಮಾನವಾದ ಕೆಲಸನೇ ಅಲ್ಲ ಅದು. ಓಡೋಗಿ ರನ್ನಿಂಗ್ ಮಾಡಿ ಹಿಡಿಯೋದು ಗಾಡಿಗಳನ್ನ. ಎಲ್ಲಿಗೆ ಬಂತು ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕದ ಪೊಲೀಸ್ ಇಲಾಖೆ? ತಮಿಳ್ನಾಡಲ್ಲಿ ಒಂದು ಮ್ಯಾಟ್ರ್ ಆಯ್ತು ಗೊತ್ತಾ? ಕೊರೋನಾ ಟೈಮಲ್ಲಿ ತಂದೆ ಮಗುನ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕಪ್ ಡೆತ್ ಆಗಿತ್ತು. ಇದುವರೆಗೂ ಹಿಸ್ಟ್ರಿಲೇ ಯಾರಿಗೂ ಆಗಿಲ್ಲ. ಲಾಕಪ್ ಡೆತ್ ಅನ್ನೋ ಒಂದು ವಿಚಾರದಲ್ಲಿ 10 ಜನಕ್ಕೆ ಮರಣ ದಂಡನೆ ಆಗಿರೋದು ಹಿಸ್ಟ್ರಿಲೇ ಇಲ್ಲ ಪೊಲೀಸ್ನವ್ರಿಗೆ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಈ ತರ 10 ಜನಕ್ಕೆ ಒಂದೇ ಸರಿ ಮರಣ ದಂಡನೆ, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋರ್ಗೆನೆ. ಒಬ್ರು ಏನೋ ತಪ್ಪು ಮಾಡಿದ್ರಿಂದ, ಈಗ ತಪ್ಪೇ ಮಾಡಿರಲ್ಲ, ಈ ತರ ಘಟನೆಗಳು ಆಗ್ತವೆ. ಯಾರಿಗೆ ಗೊತ್ತಿರುತ್ತೆ ಲೈಫು ಯಾವಾಗ ಯಾವ್ಯಾವ ತರ ಏನೇನು ಟರ್ನಿಂಗ್ ತಗೊಂತವೆ ಅಂತಾನೆ ಗೊತ್ತಿರಲ್ಲ. ಅದಕ್ಕೆ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಎಲ್ಲಾ ವಿಚಾರದಲ್ಲೂ ಅಷ್ಟೇ. ಅಣ್ಣ ಯಾರೋ ಶಿವ ಅಂತ ಮಲ್ಕೊಂಬಿಟ್ಟವ್ರ ತೆಗೆ ನೋಡ್ರಪ್ಪ, ಇಲ್ಲಿ ಯಾವ ಥರ ಕಸ ಹಾಕವ್ರೆ ಅಂತ. ಜನಗಳು ಕಸದ ಮೋರಿ ಮಾಡ್ಕೊಂಬಿಟ್ಟವ್ರೆ ಮೋಸ್ಟ್ಲಿ. ಎಲ್ಲಿ ಬೇಕೋ ಅಲ್ಲಿ ಕಸ ಹಾಕ್ತಾರೆ. ಈ ಫಾರಿನ್ ದೇಶಗಳು ಏನಕ್ಕೆ ಅಷ್ಟು ಉದ್ಧಾರ ಆಗ್ತವೆ ಅಂತಂದ್ರೆ ಇದೇ ವಿಷಯಕ್ಕೆ. ಅವರು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಕಸಗಳನ್ನ ಹಾಕೋಕ್ಕೆ ಒಂದು ಜಾಗಗಳು ಇರ್ತವೆ, ಅಲ್ಲಿಗೆ ಕಸಗಳು ಹಾಕ್ತಾರೆ ಅಂಡ್ ಮೇಂಟೆನೆನ್ಸ್ ಮಾಡ್ತಾರೆ. ಅಲ್ಲಿನ ರಾಜಕಾರಣಿಗಳೇ ಆಗಿರ್ಬೋದು, ಅಲ್ಲಿನ ಆಡಳಿತ ನಡೆಸೋರೇ ಆಗಿರ್ಬೋದು, ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ. ಕಸಗಳು ಹಾಕ್ಬಾರ್ದು, ಅದನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಅಲ್ಲಿ ಚಿಕ್ಕ ಮಕ್ಕಳಿಂದ ಹುಟ್ಟಾಗ್ಲಿಂದನೂ ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದನ್ನ ಮಕ್ಳಿಗೆ ಹೇಳ್ಕೊಟ್ಟಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಆ ಥರ ಅಲ್ಲ. ಎಲ್ಲಿ ಬೇಕೋ ಅಲ್ಲಿ ಕಸಗಳು ಹಾಕ್ತಾರೆ, ಅವ್ರಿಗೆ ಏನು ಬೇಕೋ ಎಲ್ಲ ಮಾಡ್ತಾರೆ. ಅದು ಕಾರಣನೇ ಅರ್ಧ ನಮ್ಮ ರಾಜಕಾರಣಿಗಳೇ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಮನೆಗಳಲ್ಲಿ ಶೌಚಾಲಯಗಳಿರಲ್ಲ, ಅವ್ರಿಗೆ ಬೇಕಾಗಿರೋ ಸವಲತ್ತುಗಳು ಇರಲ್ಲ, ಪ್ರತಿದಿನ ಕೂಲಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಇವನ್ನೆಲ್ಲ ಇನ್ಯಾವಾಗ ಮಾಡೋಕ್ಕಾಗುತ್ತೆ? ಅಟ್ಲೀಸ್ಟ್ ಹೋಗ್ಲಿ ನಮ್ಮ ಈ ಥರ ಬೆಂಗಳೂರಂತಹ ದೊಡ್ಡ ದೊಡ್ಡ ನಗರಗಳ್ನು ಈ ಥರ ಗಬ್ಬಾಗಿ ಇಟ್ಕೊಂಡ್ರೆ, ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದೈತೆ. ಎಷ್ಟೋ ದೇಶಗಳಿಂದ ಬರ್ತಾರೆ ಇಲ್ಲಿ, ಎಷ್ಟೋ ಬೇರೆ ಬೇರೆ ಜನಗಳು ಬರ್ತಾರೆ ಇಲ್ಲಿ ನೋಡ್ತಾರೆ. ಯಾವಾಗ ಏನನ್ಸುತ್ತೆ ಹೇಳಿ ಇಲ್ಲಿ ನೋಡಿದ್ರೆ? ಬೆಂಗಳೂರು ಹೇಳ್ಕೊಳ್ಳೋದಕ್ಕೆ ಮಾತ್ರ ದೊಡ್ಡ ನಗರ, ಆದರೆ ಕಸ ಕಡ್ಡಿ, ಟ್ರಾಫಿಕ್ಕು, ಇಲ್ಲಿನ ಜನಗಳು, ಮತ್ತೆ ಅಲ್ಲಿ ಇಲ್ಲಿ ನಡೆಯೋ ಕಳ್ಳತನಗಳು. ನಮ್ಮ ಹೆಮ್ಮೆ ಕನ್ನಡ, ನಮ್ಮ ಹೆಮ್ಮೆ RCB ನಮ್ಮ ಹೆಮ್ಮೆ, ಇವೆರಡೇ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳಕ್ಕಿರೋದು. ಅದು ಬಿಟ್ಟರೆ ಎಲ್ಲ ಹಾಳು ಮಾಡಿರೋದೆ. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಚಿತ್ರದುರ್ಗನೇ ಆಗಿರ್ಬೋದು, ಅಲ್ಲಿಂದ ಬಂದರೆ ತುಂಬ ಹೊರಟಗೆರೆ ಹತ್ರ ಒಂದು ಯಾವುದೋ ಒಂದು ಕೋಟೆ ಅಂತ ಐತೆ. ಅಲ್ಲಿ ಪ್ರತಿಯೊಂದು ಎಲ್ಲ ಕೋಟೆಗಳು ಅವು ಎಲ್ಲ ಬಿದ್ದು ಹಾಳಾಗವೆ, ಮಣ್ಣಾಗವೆ. ಅದೇ ಥರ ಏನಾದರೂ ಬೇರೆ ದೇಶಗಳಲ್ಲಿ ಇದ್ದಿದ್ರೆ ಅವನ್ನ ಜನಗಳು, ಅಲ್ಲಿನ ಜನಗಳು ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಮಾಡಿಬಿಟ್ಟಿರೋರು. ಎಷ್ಟೋ ಜನಕ್ಕೆ ಇಲ್ಲಿಂದ ಬೇರೆ ಕಡೆಯಿಂದ ಹೋಗೋರಿಗೆ ನೋಡೋದಕ್ಕೆ ಒಂದು ಒಳ್ಳೆ ಮ್ಯೂಸಿಯಂ ಥರ ಮಾಡಿರೋರು. ನಮ್ಮ ದೇಶದಲ್ಲಿ ಹೆಜ್ಜೆಜ್ಜೆಗೂ ಪ್ರತಿಯೊಂದು ಹೆಜ್ಜೆಜ್ಜೆಗೂ ವೀರಗಲ್ಲುಗಳು ಸಿಗ್ತವೆ, ಆ ರಾಜ ಮಹಾರಾಜರು ಕಟ್ಟಿಸಿರೋಂಥ ಕೋಟೆಗಳು ಸಿಗ್ತವೆ, ಅರಮನೆಗಳು ಸಿಗ್ತವೆ. ಒಂದನ್ನು ನೇರ್ಪಾಗಿ ಇಟ್ಕೊಂಡಿಲ್ಲ ಗುರು ನಮ್ಮ ದೇಶದಲ್ಲಿ. ಒಂದೇ ಒಂದನ್ನು ನೇರ್ಪಾಗಿ ಇಟ್ಕೊಂಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜಾಗಗಳನ್ನ ಯಾರು ಸೇಫಾಗೂ ಇಟ್ಟಿಲ್ಲ, ಸೇಫಾಗಿ ನೋಡ್ಕೊತವೂ ಇಲ್ಲ. ಅದ್ರ ಬಗ್ಗೆ ಅದರ ಅಭಿವೃದ್ಧಿ ಕಡೆಗೂ ಗಮನವೂ ಹರಿಸಿಲ್ಲ. ಹೇಳ್ತಾರೆ ಅಷ್ಟೇ ಸುಮ್ಮನೆ ಬಾಯಿ ಮಾತಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.